ನನಗೆ ಮಾತೇ ಹೊರಡಲ್ಲ. ಈ ಕಣ್ಗಳು, ಈ ಮುಖ, ಈ ತುಟಿಗಳು, ಈ ಸುಂದರಿ ನನ್ನವಳು, ನನಗೆ ಮಾತ್ರ ಸ್ವಂತ. ಹಲೋ ಹಲೋ, ನಾನು ರತಿ. ಏನ್ ರತಿ, ರಾತ್ರಿ ಇಷ್ಟೊತ್ತಾದ್ರೂ ನಿದ್ದೆ ಮಾಡ್ಲಿಲ್ವಾ? ಒಂದು ಒಳ್ಳೆ ಕನಸು, ಮಧುರವಾದ ಕನಸು. ಅದನ್ನ ನೋಡ್ತಾ ಹಾಗೆ ಮಲ್ಕೊಂಡ್ಬಿಟ್ಟೆ. ಕನಸಿಗೂ ಮಧುರನಾ? ನಿಮಗೀಗ ಅದನ್ನ ಹೇಳಿದ್ರೆ ಅರ್ಥವಾಗಲ್ಲ. ಸರಿ, ಹಾಗಾದ್ರೆ ಮಲ್ಗು. ಮತ್ತೆ ಮಧುರವಾದ ಕನಸು ಕಾಣ್ಲಿ ಅಂತ ಹಾರೈಸ್ತೀನಿ. ಅದ್ ಸರಿ, ಏನಕ್ಕೆ ಫೋನ್ ಮಾಡಿದ್ದು? ನಿಮ್ಮನ್ನ ಅರ್ಜೆಂಟಾಗಿ ನೋಡ್ಬೇಕು. ನೋಡೋಣ. ನಾನು ಮಾಮೂಲಿ ಸ್ಥಳದಲ್ಲೇ ಕಾಯ್ತಾ ಇರ್ತೀನಿ. ಯಾಕೆ ಅರ್ಜೆಂಟಾಗಿ ನೋಡ್ಬೇಕು ಅಂತ ಹೇಳಿದೆ? ನೀನ್ ಇದನ್ನ ನನಗೆ ವಾಪಸ್ ಕೊಟ್ಟು ಬರ್ಡೇ ವಿಶಸ್ ಹೇಳ್ಬೇಕು. ಓ ಮೈ ಗಾಡ್, ಇವತ್ತು ನಿನ್ ಬರ್ಡೇನಾ? ನಾನು ಬರೀ ಕೈಲಿ ಬಂದಿದ್ದೀನಿ. ನಾನು ಕರೆದಾಗ ನೀನು ಬಂದಿಲ್ಲ, ಅದೇ ನನಗೆ ಉಡುಗೊರೆ. ಈ ಮನ್ಸೊಳಗೆ ನಾನು ಇದ್ದೀನಲ್ಲ, ಅದೇ ಸಾಕು. ಯಾವತ್ತು ಯಾವಾಗ್ಲೂ ನನ್ನ ಪ್ರೇಯಸಿ ನನ್ನ ಮನ್ಸೊಳಗೆ ಇರ್ತಾಳೆ. ಅದಿರ್ಲಿ, ನನ್ನ ಪ್ರೇಯಸಿಗೆ ಎಷ್ಟನೇ ಹುಟ್ಟಬ್ಬ ಇದು? ನನ್ನ ವಯಸ್ಸು ಗೊತ್ತಾಗ್ಬೇಕಲ್ವಾ? ನೀವೇ ಕೇಳ್ಬೋದಲ್ಲ. ಒಟ್ಟಿಗೆ ವಾಸ ಮಾಡೋ ಧೈರ್ಯ, ವಯಸ್ಸು ಎಲ್ಲ ಇದೆ. ಬನ್ನಿ ಜೈ, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ. ಹೋಗ್ಬೋದು, ಆದ್ರೆ ಏನಾದ್ರೆ? ನಾವು ಒಟ್ಟಿಗೆ ಹೋಗೋದು. ನಾವು ಒಟ್ಟಿಗೆ ನಿಮ್ ಬೈಕಲ್ಲೇ ಹೋಗ್ತೀವಿ. ಅಯ್ಯೋ ಅದಲ್ಲ. ಏನಾಯ್ತು? ಯಾರಾದ್ರೂ ನೋಡಿದ್ರೆ ಅಂತ. ನೋಡಿದ್ರೇನಂತೆ? ಯಾಕೆ ಇಷ್ಟು ಭಯ ಪಡ್ತೀರಾ? ಇನ್ಮೇಲಾದ್ರೂ ನಾವು ಒಟ್ಟಿಗೆ ಜೀವನ ಮಾಡ್ಬೇಕಲ್ವಾ? ಒಟ್ಟಿಗೆ ಬಾಳದ? ಅದು ಇಷ್ಟು ಬೇಗ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ಕಳೆದ ಮೇಲೆನೆ ನಮ್ಮ ದಾಂಪತ್ಯ ಜೀವನ. ಒಂದು ವೇಳೆ ಅದಕ್ಕೆ ಅವಳು ಒಪ್ಪಲಿಲ್ಲ ಅಂದ್ರೆ ಒಪ್ಪಿಸ್ಲೇಬೇಕು. ರತಿ, ಏ ರತಿ, ಹೀಗ್ ಮಲಗಿದ್ರೆ ಹಾಗೆ ಇವತ್ತು ಆಫೀಸಿಗೆ ಬರಲ್ವಾ? ನಾನು ಅದನ್ನ ಮರ್ತು ಬಿಟ್ಟೆ. ನಿಂಗೇನಾಯ್ತೆ? ನಾನು ಸ್ವಲ್ಪ ದಿವಸದಿಂದ ಗಮನಿಸ್ತಾನೆ ಇದ್ದೀನಿ. ಎಲ್ಲಾದ್ರೂ ಸಿಕ್ಕಾಕೊಂಡ್ಯಾ? ಹೋಗೆ. ಅದೇ ವಿಷಯ ಅನ್ನು. ಅಲ್ಲೇ ಇದ್ದು ಕನ್ಸ್ ಕಾಣ್ಬೇಡ್ವೆ, ಬೇಗ ಬಾ. ಏ ರತಿ, ನೀನ್ ಹೀಗೆ ಸ್ನಾನ ಮಾಡ್ತಾ ಕೂತಿದ್ರೆ ಬಸ್ ಹೊರಟೋಗುತ್ತೆ, ಬೇಗ ಬಾರೆ. ಬಂದೆ ಕಣೆ. ವಿಷಯ ನಮ್ ಫ್ರೆಂಡ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ಕಾಣುತ್ತೆ. ಹಾಗನ್ಕೊಳಕ್ಕೆ ಏನ್ ಕಾರಣ ಹೇಳು? ಮಾತಾಡೋದ್ ನೋಡಿದ್ರೆ ಹಾಗನ್ಸುತ್ತೆ. ಅಂದ್ರೆ ನಿಮ್ ಗೆಳತಿಗೆ ಇದೆಲ್ಲ ಗೊತ್ತಿಲ್ವಾ? ಎಲ್ಲಿವರೆಗೂ ಗೊತ್ತಿಲ್ಲ. ಇನ್ಮೇಲೆಲ್ಲ ಧೈರ್ಯವಾಗಿ ಹೇಳ್ತೀನಿ. ಏನು ಅಂತ? ನನಗೆ ಇಷ್ಟ ಇರುವ, ನನ್ನನ್ನ ಪ್ರೀತಿಸುವ ಒಬ್ಬ ಕತೆಗಾರನ ನಾನ್ ಪ್ರೀತಿಸ್ತಿದ್ದೀನಿ ಅಂತ. ಅಂದ್ರೆ ನಿನ್ ಮನ್ಸಿನಲ್ಲಿರೋದಿದಾ? ಹಾಗಾದ್ರೆ ಏನು ಅಂತ ತೀರ್ಮಾನ ಮಾಡಿದೆ? ಒಟ್ಟಿಗೆ ಬಾಳೋದು ಅಂತ ತೀರ್ಮಾನ ಮಾಡಿದೆ.
ಆಮೇಲೆ ಒಳ್ಳೆ ದಿನ ನೋಡಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈನ್ ಮಾಡ್ತೀವಿ. ಆಮೇಲೆ ಹೊಸ ಜಾಗಕ್ಕೆ ವಾಸ ಮಾಡೋದಕ್ಕೆ ಹೋಗ್ತೀವಿ. ಇದಕ್ಕೆಲ್ಲ ನನ್ನ ಫ್ರೆಂಡೇ ಸಾಕ್ಷಿ. ಯಾರದು? ನೀನೇ, ಬೇರೆ ಯಾರು? ಅಂದ್ರೆ ಕಥೆ ಅಲ್ಲಿವರೆಗೂ ಬಂದಿದೆ. ಹಾಗೇನೆ ತೀರ್ಮಾನ ಮಾಡ್ಬೇಕಾಯ್ತು. ಎಲ್ಲ ಶುಭ ಆಗ್ಲಿ ಅಂತ ಹಾರೈಸ್ತೀನಿ. ನಾಳೆ ಆಫೀಸ್ಗೆ ಹೋಗ್ಬೇಕು, ಟೈಮ್ ಆಯ್ತು, ಮಲ್ಗಣ ಬಾ. ನನಗೆಷ್ಟು ಆಸೆ ಇತ್ತು. ಮತ್ತೆ ಆಸೆ ತೀರೋಯ್ತಾ? ನಿನ್ ಪ್ರೀತಿ ಅತಿ ಆಯ್ತು ಕಣೆ. ಏನೇನೋ ಹೇಳ್ಬೇಕು ಅಂತ ಹೇಳಿ ಸುಮ್ಮನೆ ಇದೆಯಲ್ಲ, ಏನ್ ಹೇಳು? ನಾನ್ ಯಾರು? ನನ್ನ ಸರ್ವಸ್ವ ನೀನೇ. ಅದೆಲ್ಲ ನನಗ್ ಬೇಕಾಗಿರೋದು. ನಮ್ ವಿಷಯದಲ್ಲಿ ಏನಾದ್ರೂ ಒಂದು ತೀರ್ಮಾನ ಮಾಡ್ಬೇಕು. ಮಾಡಿದ್ರಾಯ್ತು. ಹಾಗಾದ್ರೆ ನಾಳೆ ನಮ್ ತಾಯಿ ಹತ್ರ ಹೋಗಿ ಒಂದು ತೀರ್ಮಾನ ತಗೋಬೇಕು. ನಾಳೆನಾ? ಡಾಕ್ಟರ್ ನೋಡ್ಬೇಕಾಗಿರೋ ದಿನ ನಾಳೆನೆ. ಏನಾದ್ರೂ ಒಂದು ಸುಳ್ಳು ಹೋಗ್ಬೇಕು, ಇಲ್ಲಾಂದ್ರೆ ಇವಳು ಬರ್ತೀನಿ ಅಂತ ಹೇಳ್ತಾಳೆ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು. ನಾಳೆ ನಾನು ಊರಿಗೆ ಹೋಗ್ಬೇಕು. ಏನ್ ವಿಷಯ? ನಮ್ಮ ಅಮ್ಮಂದು ಒಂದೇ ಒಂದು ಆಸೆ. ಸಾಯೋ ಸ್ಥಿತಿಲಿದ್ದಾಗ ನನ್ನ ಹತ್ರ ಹೇಳಿದ್ರು, ನಮ್ಮ ಅಪ್ಪನ ತಿಥಿಗೆ ಊರಿಗೆ ಹೋಗಿ ಪಿಂಡ ಇಡ್ಬೇಕು ಅಂತ. ಹಾಗಾದ್ರೆ ಇಬ್ರು ಒಟ್ಟಿಗೆ ಹೋಗೋಣ. ಬರುವಾಗ ನಮ್ಮನೇಲೆ ಇಡ್ಕೋಬಹುದು. ಈಗ ನಾವಿಬ್ರು ಒಟ್ಟಿಗೆ ಹೋಗೋದು ಸರಿಯಲ್ಲ. ತುಂಬಾ ದಿನ ಆಗಲ್ಲ, ಬೇಗ ಬಂದ್ಬಿಡ್ತೀನಿ. ಒಂದ್ ವೇಳೆ ಆದ್ರೆ ನಾಳೆನೆ ಬಂದ್ಬಿಡ್ತೀನಿ. ನಾನೊಂದು ವಿಷಯ ಕೇಳಿದ್ರೆ ಕೋಪ ಮಾಡ್ಕೋತೀರಾ? ಇಲ್ಲ. ನಾನ್ ನಿಮ್ ಹೆಂಡತಿ ಆಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ. ಯಾವಾಗ? ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡಬಾರ್ದಾ? ಈ ಕಣ್ಗಳು ಹೇಳ್ತಾ ಇರೋದು ನಾನು ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡ್ತೀನಿ ಅಂತ. ಬಾ ಹೋಗೋಣ. ಅವ್ರು ನನ್ನಿಂದ ಏನೋ ಮುಚ್ಚಿರ್ತಿದ್ದಾರೆ. ಇಲ್ಲಾಂದ್ರೆ ಯಾಕೆ ಈಗಲೇ ಮದುವೆ ಬೇಡ ಅಂತಿದ್ರು? ಎಷ್ಟು ಯೋಚನೆ ಮಾಡಿದ್ರು ಅರ್ಥನೇ ಆಗ್ತಿಲ್ಲ. ಒಂದ್ ವೇಳೆ ಇದೆಲ್ಲ ನನ್ನ ಭ್ರಮೆ ಇರಬಹುದು. ಜಯನಿಗೆ ಏನಾಯ್ತು ಒಂದು ಗೊತ್ತಾಗ್ತಿಲ್ವೇ? ಈಗ ನನ್ನಿಂದ ದೂರ ಹೋಗ್ತಿರೋದು ಯಾಕೆ? ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಾಗ ದೂರ ದೂರ ಹೋಗ್ತಿದ್ದಾರೆ. ನನಗೆ ಯಾಕೋ ಭಯ ಆಗ್ತಿದೆ. ಏನೇನೋ ನಡೆದು ಹೋಗುತ್ತೇನೋ ಅನ್ನೋ ಭಯ. ಆದ್ರೆ ಎಲ್ಲ ವಿಷಯಗಳನ್ನು ಜಯನ್ ಗಮನಕ್ಕೆ ತಗೊಳ್ತಾ ಇಲ್ಲ, ಅಲಕ್ಷ್ಯ ಮಾಡ್ತಿದ್ದಾರೆ. ಏನಿರ್ಬೋದು ಇದ್ರರ್ಥ? ಸುಮ್ಮನೆ ಮನಸ್ಸು ಸಂದೇಹ ಪಡ್ತಾ ಇದೆ. ಊರಲ್ಲಿ ಏನಾದ್ರೂ ವಿಷಯ ಇರ್ಬೋದಾ? ಇದೆಲ್ಲ ನನ್ನ ಮನಸ್ಸಿನ ಭ್ರಮೆ ಅಷ್ಟೇ. ಜಯಂತ್ ತಿರುಗಿ ಬರುವಾಗ ಒಂದು ಟ್ರಿಪ್ ಹೋದ್ರೆ ಆಫೀಸಲ್ಲಿ ಸ್ವಲ್ಪ ದಿನ ರಜೆ ತಗೋಬೇಕು. ಕರೆಕ್ಟ್, ಇದೇ ಇದಕ್ಕೆಲ್ಲ ಪರಿಹಾರ. ಈ ವಾತಾವರಣದಿಂದ ಸ್ವಲ್ಪ ದಿನ ದೂರ ಇದ್ರೆ ಒಂದ್ ವೇಳೆ ನಾನು ಅಂದ್ಕೊಂಡ ಹಾಗೆ ಎಲ್ಲ ನಡಿಬಹುದು ಅನ್ಸುತ್ತೆ. ಏನೇ ಆದ್ರೂ ಸ್ವಲ್ಪ ದಿನ ದೂರ ಇದ್ರೆ ಅದೇ ಒಳ್ಳೇದು. ರತಿ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಬರೋದು 2 ದಿವಸ ಆಗುತ್ತೆ. ಏನೇ ಅಷ್ಟೊಂದು ಅರ್ಜೆಂಟು? ಯಾರೋ ನನ್ನ ನೋಡಕ್ ಬರ್ತಿದ್ದಾರೆ. ಅವ್ರ ಫೋಟೋ ನೋಡಿದ್ಯಾ? ಇಲ್ಲ, ಸುದ್ರು ನೋಡಕ್ ಅವಸರ. ಡಾಕ್ಟರ್, ನೀವು ಹೇಳೋದೊಂದು ನನಗೆ ಅರ್ಥ ಆಗ್ತಿಲ್ಲ. ನನಗೆ ಆ ರೀತಿ ರೋಗ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯತೆ ಇದೆಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ. ನೋಡಿ ಜಯನ್, ನೀವು ನಂಬೋದನ್ನ ನಂಬಿ ಬಿಟ್ಟರೆ ಬಿಡಿ. ಈಗ ನೀವು ಏಡ್ಸ್ ರೋಗಿ. ನಾನು ಅದನ್ನು ಒಪ್ಕೊಳ್ಳಲ್ಲ ಡಾಕ್ಟರ್. ವೈದ್ಯಶಾಸ್ತ್ರ ಅದನ್ನು ಒಪ್ಕೊಂಡಿದೆ ಜಯನ್.
ನನಗೆ ಅರ್ಥ ಆಗ್ತಿಲ್ಲ. ಬಟ್ ಇಟ್ಸ್ ಟ್ರೂ. ನಾನೊಂದು ಹುಡುಗಿಗೆ ಬಾಳ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೋಬೇಕು. ಬೇಡಿ ಮಿಸ್ಟರ್ ಜಯನ್, ಆ ರೀತಿ ತೀರ್ಮಾನ ತಗೋಬೇಡಿ. ಅವಳನ್ನು ಮರೆಯೋಕೆ ನನ್ನಿಂದ ಸಾಧ್ಯ ಇಲ್ಲ ಡಾಕ್ಟರ್. ಆ ಹುಡುಗಿ ಬಾಳನ್ನು ಹಾಳು ಮಾಡೋದಕ್ಕೆ ನೀವು ಕಾರಣ ಆಗ್ಬಾರ್ದು ಮಿಸ್ಟರ್ ಜಯ್. ನನ್ನ ಜೀವ ಇರೋವರೆಗೂ ನಾನು ಅವಳ ಜೊತೆ ಬಾಳ್ಬೇಕು ಡಾಕ್ಟರ್. ಆ ರೀತಿ ನೀವು ಸಾಹಸ ಮಾಡಕ್ ಹೋಗ್ಬೇಡಿ. ಆ ಹುಡುಗಿಗೆ ದ್ರೋಹ ಮಾಡಬೇಡಿ. ಡಾಕ್ಟರ್, ನನ್ನ ವಿಷಯದಲ್ಲಿ ಕೊನೆ ತೀರ್ಮಾನ ತಗೊಳಕ್ ಮುಂಚೆ ಇನ್ನೊಂದು ಸಾರಿ ಪರಿಶೋಧನೆ ಮಾಡಿ ಡಾಕ್ಟರ್. ಮತ್ತೊಂದು ಪರಿಶೋಧನೆ ಬೇಕಾಗಿಲ್ಲ. ನಾನು ಹೇಳಿದ ನಿಜ. ನಾನೇನ್ ಮಾಡ್ಲಿ? ರತಿನ ಹೇಗೆ ನೋಡೋದು? ಆ ಹುಡುಗಿ ಹತ್ರ ವಿಷಯಗಳನ್ನ ನೀವು ಅರ್ಥವಾಗೋಕ್ ಹೇಳಿ. ಆಮೇಲೆ ಡಾಕ್ಟರ್ ಏನ್ ಹೇಳ್ತಾರೋ ಅದೇ ರೀತಿ ನೀವು ಬಾಳ್ಬಹುದು. ನಾವೆಲ್ಲಾದ್ರೂ ದೂರ ಹೋಗ್ತೀವಿ, ಸ್ವಲ್ಪ ದಿನನಾದ್ರೂ ನಾವು ಸಂತೋಷವಾಗಿ ಬದುಕೋಕೆ ಅವಕಾಶ ಮಾಡ್ಕೊಡಿ. ಒಂದು ಹುಡುಗಿ ಬಾಳನ್ನು ಹಾಳು ಮಾಡೋಕೆ ನಾನು ಒಪ್ಪಿಗೆ ಕೊಡಲ್ಲ. ಒಂದ್ ಮಾತ್ರ ಕೇಳ್ಕೊಳ್ತೀನಿ ಡಾಕ್ಟರ್. ಏನ್ ಹೇಳಿ? ಈ ವಿಷಯನ ನೀವು ರಹಸ್ಯವಾಗಿಡ್ಬೇಕು. ಯಾರಿಗೂ ಗೊತ್ತಾಗಬಾರ್ದು ಡಾಕ್ಟರ್. ಪ್ಲೀಸ್. ಬರ್ತೀನಿ ಡಾಕ್ಟರ್. ನನಗೆಲ್ಲಿ ತಪ್ಪು ನಡೀತು, ಯಾವಾಗ ತಪ್ಪು ನಡೀತು ಅಂತ ಎಷ್ಟು ಯೋಚನೆ ಮಾಡಿದ್ರು ಆ ತಪ್ಪು ಗುಪ್ತವಾಗೇ ಉಳಿತು. ಒಂದ್ ವೇಳೆ ರತಿಯ ಪರಿಚಯ ಆಗೋಕ್ ಮುಂಚೆ ನಾನು ಪತ್ರಿಕೆಗೆ ಕಥೆ ಬರೆಯೋ ಸಮಯ. ಎಲ್ಲಾದ್ರೂ ಜಾಗ ಬದಲಾಯಿಸಿ ಕಥೆ ಬರೆಯೋದೇ ನನ್ನ ಹವ್ಯಾಸ ಮಾಡ್ಕೊಂಡಿದ್ದೆ. ಅದೇ ರೀತಿ ನನ್ನ ಕರ್ತವ್ಯ ಮಾಡೋಕೆ ಹೊಸ ಜಾಗ ನೋಡ್ಕೋಕೆ ನಾನು ಪ್ರಯಾಣ ಪ್ರಾರಂಭಿಸಿದೆ. ಸರ್, ಒಂದು ರೂಮ್ ಕೊಡಿ ಸರ್. 1000 ರೂಪಾಯಿ ಅಡ್ವಾನ್ಸ್ ಕೊಡಿ. ಓಕೆ. ಇಲ್ಲಿ ಸೈನ್ ಮಾಡಿ.
ಎಸ್. ಸೂಪರ್ ಜಾಕ್, ಏನ್ ಬಾಬಣ್ಣ? ಇವ್ರನ್ನ ಕರ್ಕೊಂಡು ಈ ಕೀ ತಗೊಂಡು ಲಾಸ್ಟ್ ರೂಮ್ ಕೊಡು. ಹಾಗೆ ಲಗೇಜ್ ತಗೊಂಡೋಗು. ಆಯ್ತಣ್ಣ. ಥ್ಯಾಂಕ್ ಯು. ಬನ್ನಿ ಸರ್. ಬನ್ನಿ ಬನ್ನಿ. ಕಡೆ ರೂಮೇ ನಿಮ್ದು. ಏನ್ ಗುರುಗಳು ಇಲ್ಲಿ? ನಾನು ಕತೆ ಬರೆಯಕ್ ಬಂದಿದ್ದೀನಿ. ನಿಮ್ ಮುಖ ನೋಡಿದ್ರೆ ಗೊತ್ತಾಯ್ತು ನೀವು ಕತೆ ಬರೆಯಕ್ಕೆ ಬಂದಿದ್ದೀರಿ ಅಂತ. ನನ್ ಕತೆ ಬರೆಯೋರ್ ಕಂಡ್ರೆ ಪಂಚ ಪ್ರಾಣ. ಹೋದ್ವಾರ ಇದೇ ತರ ಒಬ್ರು ಕತೆ ಬರೆಯಕ್ ಬಂದಿದ್ರು ನೋಡಿ, ಅವ್ರಿಗೆಲ್ಲ ಬೇಕಾಗಿತ್ತು ಗುರುಗಳೇ. ಏನ್ ಹೇಳ್ತಿದ್ಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಏನ್ ಗುರುಗಳೇ ಹಿಂಗೆ ಒಳ್ಳೆ ಪಾಪದ ತರ ಕೇಳ್ತಾ ಇದ್ದೀರಾ? ಏನ್ ಹೇಳ್ತಿದ್ಯಾ? ಬನ್ನಿ ಬನ್ನಿ, ರೂಮಲ್ಲಿ ಎಲ್ಲ ಹೇಳ್ತೀನಿ, ಬನ್ನಿ ಬನ್ನಿ. ಅಯ್ಯೋ ಲಕ್ಕಿ ರೂಮು, ಬಲಗಲಿಟ್ಟು ಒಳಗಡೆ ಬನ್ನಿ ಗುರುಗಳೇ. ಬಲಗಾಲಿಟ್ಟು ಒಳಗಡೆ ಬರೋದಕ್ಕೆ ನಾನೇನು ಮದುವೆ ಮನೆಗೆ ಬಂದಿದ್ದೀನ? ಮದುವೆ ಮನೆ ಅಲ್ಲ ಗುರುಗಳೇ, ಇದೊಂಥರ ಶೋಭನದ ರೂಮ್ ಇದ್ದಂಗೆ. ನೀವು ಸ್ವಲ್ಪ ನನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಆ ಸೂರ್ಯನ್ ಬಿಟ್ಟು ಏನೇ ಕೇಳಿದ್ರು ಟಕ 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 ಅಂತ ತಂದ್ಬಿಡ್ತೀನಿ ಗುರುಗಳೇ. ಅರ್ಥ ಆಗೋಗ್ ಹೇಳು. ಅಯ್ಯೋ ಗುರುವೆ, ನಾನ್ ಹೇಳಿ ನೀವು ತಿಳ್ಕೊಳ್ಳೋ ಅವಶ್ಯಕತೆ ನಿಮ್ಗೆ ಬೇಕಾಗಿಲ್ಲ. ನಿಮ್ಗೇನ್ ಬೇಕು? ಮೈಸೂರು ಪಾಕ್ ಬೇಕಾ, ಜಿಲೇಬಿ ಬೇಕಾ, ರಸಗುಲ್ಲ ಬೇಕಾ? ನಾನದೆಲ್ಲ ತಿನ್ನಲ್ಲ. ನಿಮ್ಗೆಲ್ಲ ಏನು ಅರ್ಥ ಆಗಲ್ಲ ಬಿಡಿ. ಮೈಸೂರು ಪಾಕು ಅಂದ್ರೆ 16ರಿಂದ 18 ವಯಸ್ಸು, ಮುಟ್ಟಿದ್ರೆ ಮೈಯೆಲ್ಲ ಅನ್ನತ್ತೆ. ಜಿಲೇಬಿ ಅಂದ್ರೆ 30ರಿಂದ 32 ವಯಸ್ಸು, ಅಲ್ಲಿ ಇಲ್ಲಿ ಸ್ವಲ್ಪ ಏಟ್ ಬಿದ್ದಿರುತ್ತೆ. ರಸಗುಲ್ಲ 40. ಹೇಳೋದೇ ಬೇಡ ಬಿಡಿ ಗುರುಗಳೇ. ಬಲ್ಲಲ್ ಮಗ ಕಣಯ್ಯ ನೀನು. ನನ್ನ ಹಂಗೆಲ್ಲ ತಿಳ್ಕೊಬೇಡಿ ಗುರುವೆ. ನಿಮ್ಗೇನ್ ಬೇಕು? ಮೈಸೂರು ಪಾಕ್ ಬೇಕು, ಜಿಲೇಬಿ ಬೇಕು, ರಸಗುಲ್ಲ ಬೇಕು, ಏನ್ ಬೇಕು ಯೋಚನೆ ಮಾಡಿ ಹೇಳಿ, ಬರ್ತೀನಿ. ಗುರುವೆ ಯೋಚನೆ ಮಾಡಿ ತಲೆ ಕೇಳಿಸ್ಕೋಬೇಡಿ. ಅಟ್ಲೀಸ್ಟ್ ಒಂದ್ ಮೈಸೂರು ಪಾಕ್ ಆದ್ರೂ ತಂದು ಕೊಡ್ತೀನಿ. ಸೂಪರ್ ಜಾಕ್, ಆ ಹೆಸರಿನ ಹಾಗೆ ಅವನೊಬ್ಬ ಮಹಾರಸಿಕ. ಮೈಸೂರು ಪಾಕ್, ಜಿಲೇಬಿ, ರಸಗುಲ್ಲ ಚೆನ್ನಾಗಿದೆ. ಅವನು ಒಂದೊಂದು ಎಕ್ಸ್ಪ್ಲನೇಷನ್ಸ್. ಅವನೊಬ್ಬನ ತೊಂದರೆ ಬಿಟ್ರೆ ಬೇರೆ ಯಾವ ತೊಂದರೆನೂ ಇಲ್ಲದೆ ಆ ಹೊಸ ಜಾಗ ನನಗೆ ತುಂಬಾನೇ ಹಿಡಿಸ್ತು. ಅಲ್ಲಿಂದ ನನ್ನ ಹೊಸ ಕತೆಗೆ ಹೊಸ ರೂಪ ಕೊಡಕ್ಕೆ ಪ್ರಾರಂಭ ಮಾಡಿದೆ. ಈ ಕತೆ ಹೆಸರೇ ಜೀವನ. ಸುಂದರಿಯ ಮನಸ್ಸಿಗೆ ವಸಂತ ಕಾಲ ಬಂದು ನಗುವ ಸಮಯ. ಅವಳ ಮನಸ್ಸಿನಲ್ಲಿ ಒಬ್ಬ ಬಂದು ಕುಳಿತ. ಅವಳಿಗೆ ಅವನನ್ನು ಕಂಡ ಕೂಡಲೇ ಬಹಳ ಹಿಡಿಸಿತು. ಪ್ರತಿದಿನವೂ ಅವಳು ಅವನನ್ನು ಭೇಟಿ ಮಾಡಲು ಪ್ರಾರಂಭ ಮಾಡಿದಳು. ದಿನಗಳು ಕಳೆಯಿತು. ರಾತ್ರಿ ಹಗಲು ನಿದ್ದೆ ಇಲ್ಲದೆ ಅವನಿಗೋಸ್ಕರವೇ ಕಾಯುತ್ತಿದ್ದಳು. ಒಂದೊಂದು ದಿನಾನು ಅವನು ಬರುತ್ತಾನೆಂದು ಎದುರು ನೋಡುತ್ತಿದ್ದಳು. ಆದರೆ ಅವನು ಬೇರೆ ಹುಡುಗಿಯ ಜೊತೆ ಸರಸವಾಡ್ತಾ ಇದ್ದ. ಒಂದು ಹೊಸ ಲೋಕವೇ ತನ್ನ ಕೈಯಲ್ಲಿರುವಂತೆ ಭಾವಿಸಿ ಇಬ್ಬರೂ ಸಂತೋಷದಲ್ಲಿದ್ದರು. ಒಬ್ಬ ಚಿತ್ರ ಬಿಡಿಸುವ ಯುವ ಕಲಾವಿದ ಅವಳ ಜೀವನದಲ್ಲಿ ಸ್ವಲ್ಪ ಸ್ವಲ್ಪವೇ ಹತ್ತಿರ ಬಂದ. ಅವನ ಚಿತ್ರಕಲೆಯಲ್ಲಿ ಅವಳು ತಲ್ಲೀನಳಾದಳು. ಆ ಕಲಾವಿದ ಒಂದು ದಿನ ಅವಳದ್ದೇ ಒಂದು ಚಿತ್ರವನ್ನು ಬಿಡಿಸಿದ. ಇಲ್ಲಿ ಪ್ರೀತಿಗೂ ವಾತ್ಸಲ್ಯಕ್ಕೂ ಬೆಲೆಯೇ ಇಲ್ಲ. ಎಲ್ಲ ಒಂದು ರೀತಿ ವ್ಯಾಪಾರದ ಹಾಗಿದೆ. ಮನಸ್ಸುಗಳು ಸಹ ಒಂದು ವ್ಯಾಪಾರದ ಹಾಗೇ ಇದೆ. ಅದು ಅವಳ ಮನಸ್ಸಿಗೆ ತುಂಬಾ ಆಕರ್ಷಣೆಯಾಯಿತು. ಅದನ್ನು ಕಂಡು ಇನ್ನೂ ಮೈಮರೆತಳು. ಅವನ ಜೊತೆ ಅವಳು ಹಲವಾರು ಸ್ಥಳಗಳಿಗೆ ಆನಂದದಿಂದ ಮೈ ಮರೆತು ತಿರುಗಾಡಿದಳು. ಹೀಗೆ ಹಲವಾರು ಹಗಲು ರಾತ್ರಿಗಳು ಕಳೆಯಿತು. ಯಾರದು? ನಾನು ಗುರುವೆ, ಸೂಪರ್ ಜಾಕೋ. ಗುರುವೆ ಇದನ್ನ ತಗೊಳ್ತಾ ಇರಿ, ನಾನು ಬೇಗ ಬಂದ್ಬಿಡ್ತೇನೆ. ಏನದು?
ಗುರುವೆ ಗುರುವೆ ಅದು ರಸಗುಲ್ಲ ಗುರುವೆ, ಇಲ್ಲಿ ಮಾಮೂಲಿ ಗಿರಾಕಿ. ಅದು ರಿಟೈರ್ಮೆಂಟ್ ತಗೊಂಡು ವೀಸಾ ರೆಡಿ ಮಾಡಿಸ್ಕೊಂಡು ಬಹಳ ದಿನ ಆಗೋಯ್ತು. ಆದ್ರೂ ಅರ್ಜೆಂಟ್ ಅವಶ್ಯಕತೆ ಇರೋರಿಗೆ ಉಪಚಾರ ಮಾಡುತ್ತೆ ಗುರುವೆ. ನಾನ್ ನಿಮ್ಗೆ ಮೈಸೂರು ಪಾಕ್ ರೆಡಿ ಮಾಡಿದ್ದೀನಿ ಗುರುವೆ, ಫಸ್ಟ್ ಕ್ಲಾಸು. ನನಗೆ ಮೈಸೂರು ಪಾಕು ಬೇಡ, ರಸಗುಲ್ಲನು ಬೇಡ, ಮೊದಲಿಂದ ಹೋಗು. ಜಿಲೇಬಿನಾದ್ರೂ ತರಲ ಗುರುವೆ? ಅಯ್ಯೋ, ನನಗೆ ಸ್ವಲ್ಪ ಬರೆಯೋ ಕೆಲಸ ಇದೆ. ನಾನು ಈಗಲೇ ಮೂಡಿಲ್ದೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದೀನಿ. ನಾಳೆ ಬರ್ದು ಪ್ರೆಸ್ಸಿಗೆ ಕೊಡ್ಲಿಲ್ಲ ಅಂದ್ರೆ ಎಡಿಟರ್ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಮೂಡ್ ಬರೋಕೆ ಒಂದ್ ಮೈಸೂರು ಪಾಕ್ ಸಾಕು. ಒಂದಿರ್ಲಿ ಬಿಡಿ, ಕತೆ ತಾನಾಗೆ ಬರುತ್ತೆ. ಈಗ ನಾ ಇಲ್ಲಿಂದ ಹೋಗ್ತೀನಿ. ಇಲ್ಲಿ ಹೋಗಿ ನೀವು ಒಂದ್ ಬೆಲ್ ಮಾಡಿ. ನೀವು 2ನೇ ಬೆಲ್ ಮಾಡೋದ್ರೊಳಗೆ ನಾ ಇಲ್ಲಿ ಇರ್ತೀನಿ. ಮೈಸೂರು ಪಾಕು ರೆಡಿ ಇರುತ್ತೆ. ಮುಟ್ಟಿದ್ರೆ ಮೈಯೆಲ್ಲ ಅನ್ನುತ್ತೆ. ರಸಗುಲ್ಲದ ವಿವರಣೆ ಬಿಟ್ಟು ಅವನು ಹೊರಟ. ನನ್ನ ಕೆಲಸನ ನಾನು ಪ್ರಾರಂಭಿಸ್ತೇನೆ. ಎಷ್ಟು ಬೇಗ ಬರೆದು ಪತ್ರಿಕೆ ಆಫೀಸಿಗೆ ಕೊಡಬೇಕಾಗಿತ್ತು ಅಷ್ಟು ಬೇಗ ಬರೆದು ಕೊಡದಲ್ಲೇ ನನ್ನ ಗಮನ ಇತ್ತು. ಯಾಕೆಂದ್ರೆ ಆ ಎಡಿಟರ್ ಒಬ್ಬ ಮುಂಗೋಪಿ ಹೊರಟು ಸಮಯಕ್ಕೆ ಸರಿಯಾಗಿ ಮ್ಯಾಟರ್ ಹೋಗಿ ಸೇರಿಲ್ಲ ಅಂದ್ರೆ ಸಾಕು, ಅಷ್ಟೇ. ಅದ್ರ ಬಗ್ಗೆ ಹೇಳ್ದೇ ಇರೋದೇ ಒಳ್ಳೇದು. ಅವಸರವಾಗಿ ಬರೀತಿದ್ದ ಸಮಯ. ಆ ನಗು ನನ್ನನ್ನ ತುಂಬಾನೇ ತೊಂದರೆ ಮಾಡ್ತಾ ಇತ್ತು. ಕಥೆಯನ್ನು ಮುಂದುವರ್ಸಕ್ಕೆ ನನ್ನಿಂದ ಸಾಧ್ಯವಾಗ್ಲೇ ಇಲ್ಲ. ಒಂದೊಂದನ್ನು ನಾನು ಯೋಚನೆ ಮಾಡ್ತಿದ್ದ ಸಮಯದಲ್ಲಿ ಆ ಸೂಪರ್ ಜಾಕ್ ಹೇಳಿದ ಮಾತುಗಳು ಮತ್ತೆ ಮತ್ತೆ ನನ್ನ ಕಿವಿಯಲ್ಲಿ ಗುಯ್ಗುಡ್ತಾನೆ ಇತ್ತು. ಮೈಸೂರು ಪಾಕು ಅಂದ್ರೆ 16ರಿಂದ 18 ವಯಸ್ಸು. ಮುಟ್ಟಿದ್ರೆ ಮೈಯೆಲ್ಲ ಅನ್ನುತ್ತೆ. ಮೈಸೂರು ಪಾಕ್ ಅಂದ್ರೆ ಜಿಲೇಬಿ ಅಂದ್ರೆ 30ರಿಂದ 32 ವಯಸ್ಸು. ಅಲ್ಲಿ ಸ್ವಲ್ಪ ಏಟ್ ಬಿದ್ದಿರೋ ಜಿಲೇಬಿ 30ರಿಂದ 32 ವರ್ಷ ವಯಸ್ಸು. ಅಲ್ಲಿ ಇಲ್ಲಿ ಸ್ವಲ್ಪ ಬೇಡ ಬೆಳಿಗಳೇ. ಮೈಸೂರು ಪಾಕು ಯೋಚನೆ ಮಾಡಿ ಮೈಸೂರು ಪಾಕ್ ತಂದು ಕೊಡ್ತೀನಿ. ಒಂದೊಂದು ನಿಮಿಷನೂ ಕಳಿತಾ ನನಗೆ ಗೊಂದಲ ಹೆಚ್ಚಾಗ್ತಾನೇ ಇತ್ತು. ಮತ್ತೆ ಅವಳ ನಗು. ನೇರವಾಗಿ ಆ ರೂಮ್ಗೆ ಹೋಗಿ ಬಾಗಿಲು ತಟ್ಟಿ 2 ಮಾತಾಡಬೇಕು ಅಂತ ತೀರ್ಮಾನ ಮಾಡಿದೆ. ಏನೆಲ್ಲ ಮಾತಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಹೋದ ನಾನು. ಅವಳನ್ನ ನೋಡಿದ ತಕ್ಷಣನೇ ಏನು ಮಾತಾಡಕ್ಕಾಗದೆ ನಿಶ್ಶಬ್ದವಾಗಿ ನಿಂತ್ಕೊಂಡ್ಬಿಟ್ಟೆ. ಅನಂತರ ನನ್ನ ಮನಸ್ಸು ಅವಳ ಬಗ್ಗೆನೇ ಚಿಂತೆ ಮಾಡಕ್ ಶುರು ಮಾಡ್ತು. ಅದು ಮಾತ್ರ ಅಲ್ಲ, ಮಧ್ಯೆ ಸೂಪರ್ ಜಾಕ್ ಹೇಳಿದ ಮಾತುಗಳು. ಗುರು, ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ಅಟ್ಲೀಸ್ಟ್ ಒಂದು ಮೈಸೂರು ಪಾಕ್ ತಂದು ಕೊಡ್ತೀನಿ. ನಾನು ನನ್ನ ಮನಸ್ಸು ಹೌದು, ಅವಳು ಮುಂದೆ ಸ್ವಲ್ಪನೇ ಶರಣಾಗ್ತಾ ಇತ್ತು. ಆಮೇಲೆ ಯಾವ ಚಿಂತನೆಯೂ ಇಲ್ಲದೆ ನನ್ನನ್ನು ನಾನೇ ಮರೆತುಬಿಟ್ಟೆ. ಸೂಪರ್ ಜಾಕ್ಗೋಸ್ಕರ ಇದ್ದ ಬೆಲ್ ಮೇಲೆ ನನಗೂ ತಿಳಿದೆ ನನ್ನ ಕೈ ಬೆಳು ಪ್ರೆಸ್ ಮಾಡ್ತೀನಿ. ಆ ಬೆಲ್ಗೋಸ್ಕರನೇ ಕಾಯ್ತಾ ಇದ್ದ ಹಾಗೆ ತಕ್ಷಣನೇ ಸೂಪರ್ ಜಾಕ್ ಹಾರ್ ಬಂದ್ಬಿಟ್ಟ.
ಗುರುವೆ, ನಾನು ಹೇಳಿದ್ ಏನ್ ಮಾಡಿದ್ರಿ? ತೊಂದ್ರೆನೂ ಇಲ್ಲ ತಾನೆ? ಎಂತ ತೊಂದ್ರೆ ಗುರುವೆ? ನಾವು ಸಂಪಾದನೆ ಮಾಡೋದು ಯಾತಕ್ಕೆ? ಸುಖ ಪಡೋದಕ್ಕೋಸ್ಕರ. ನಾವು ಕಷ್ಟ ಪಡೋದು ಯಾತಕ್ಕೆ? ಸುಖ ಪಡೋದಕ್ಕೆ. ಎಂತ ತೊಂದ್ರೆ ಹೇಳಿ ಗುರುವೆ? ಮೈಸೂರು ಪಾಕ್ ರೆಡಿ. ನಾನ್ ನಿಮ್ಗೆ ವಿಷಯ ಹೇಳೋದಕ್ಕೂ ಮುಂಚೆ ನಾನು ನಿನ್ ನಂಬೋದಾ? ನೀವು ನನ್ನ ಹೃದಯ ಬಿಚ್ಚಿ ನೋಡಿದ್ರು ನನ್ನ ಮನಸ್ಸು ಎಂತದ್ದು ಅಂತ ಹೇಳುತ್ತೆ. ನೀವು ಹೀಗೆ ಮಾತಾಡೋದ್ರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ನಿಮ್ ಸುಖ ಸಂತೋಷನೇ ನನ್ನ ಜೀವನ ಗುರುಗಳೇ. ನೀವು ನನ್ನ ಮಗ ಇದ್ದಾಗೆ. ಅಲ್ಲ, ನಮ್ ಸ್ವಂತದವ್ರು ಗುರುಗಳೇ. ಮೈಸೂರು ಪಾಕು ಈಗ ಹೋದ್ಲಲ್ಲ, ಅದೇ ಮೈಸೂರು ಪಾಕ್ ಸಾಕು. ನೀವು ಮೊದ್ಲೇ ಹೇಳ್ಬೋದಾಗಿತ್ತಲ್ಲ. ನೋಡ್ತಾ ಇರಿ, ಇನ್ 5 minutes ಅಲ್ಲಿ ಮೈಸೂರು ಪಾಕ್ ರೆಡಿ. ಸರಿ, ಕರಿ. 1,000 ರೂಪಾಯಿ ಕೊಡಿ. ಅಡ್ವಾನ್ಸ್ ಕೊಡ್ಲಿಲ್ಲ ಅಂದ್ರೆ ಸರಿ ಇರಲ್ಲ. ತಗೋ. ಗುರುವೆ, ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗಿರಿ. ನಾನು ಮೈಸೂರು ಪಾಕ್ ನ ತಗೊಂಡು ಬಂದ್ಬಿಡ್ತೀನಿ. ಓಕೆ? ದುಡ್ಡು ತಗೊಂಡು ಸೂಪರ್ ಜಾಕ್ ಹೊರಟೋದ. ಅವನು ಹೇಳಿದ ಮೈಸೂರು ಪಾಕ್ಗೋಸ್ಕರನೇ ನಾನು ಕಾಯ್ತಾ ಕೂತೆ. ಬಾ 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 ಬಾ. ಬಾ ಗುರುಗಳೇ, ಇವಳೇ ಮೈಸೂರು ಪಾಕು. ಕೂತ್ಕೋ. ಏನಾಗಲ್ಲ, ಕೂತ್ಕೋ. ಒಳ್ಳೆಯವರು, ತುಂಬಾ ಒಳ್ಳೆಯವರು, ಬಹಳ ಒಳ್ಳೆಯವರು ಗುರುಗಳೇ. ಇವಳು ಅಷ್ಟೇ, ತುಂಬಾ ಒಳ್ಳೆ ಹುಡುಗಿ. ನೋವಾಗ್ದಂಗೆ ಚೆನ್ನಾಗಿ ನೋಡ್ಕೊಳ್ಳಿ. ಆರಾಮಾಗಿರಿ. ಬರ್ಲಾ? ಪ್ರತಿದಿನ ನೋಡ್ತಾ ಇರೋದನ್ನ ಕಾಣ್ತಿದ್ದೀನಿ. ಏನು? ಆಸೆಯಿಂದ ನೋಡೋದು, ನಿಂತಿರೋದು ನನಗಿಷ್ಟ ಆಯ್ತು. ಏನು ಯೋಚನೆ ಮಾಡ್ತಿದ್ದೀರಿ? ಯಾಕೆ, ನಿಮ್ಗಿಷ್ಟ ಆಗ್ಲಿಲ್ವಾ? ಹಾಗಲ್ಲ. ಮತ್ತೆ ಹಾಗಿದ್ರೆ ನನ್ ಮೇಲೆ ನಿಮ್ಗಿಷ್ಟಾನೇ? ಅದು ನನಗೊಂದು ಹೊಸ ಅನುಭವದಂತಿತ್ತು. ಅಲ್ಲೇ ನನ್ನ ತಪ್ಪು ಹೆಜ್ಜೆ ಆರಂಭವೇ. ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿದ್ದೆ ಸತ್ಯ. ಅವಳು ನನ್ನ ತುಂಬಾ ಆಕರ್ಷಿಸಿದ್ಲು. ಮತ್ತೆ ನಾನು ಅವಳನ್ನ ನೋಡ್ಬೇಕು ಅನಿಸ್ತು. ನನ್ನ ತಪ್ಪಿನ ಸಾಕ್ಷಿ ಆ ಸೂಪರ್ ಜಾಕ್. ಅವನ ಮೂಲಕ ಅವಳನ್ನ ಮತ್ತೆ ನನ್ನ ಹತ್ರ ಬರೋ ಹಾಗೆ ಮಾಡ್ಕೊಂಡೆ. ನನ್ನ ಬಲಹೀನತೆನ ಅವನು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದ. ಏನಾದ್ರೂ ಸರಿ, ಅವಳಿಗಾಗಿ ನಾನು ಎಲ್ಲದಕ್ಕೂ ತಯಾರಾಗಿದ್ದೆ. ಅವಳು ಬಂದವಳು. ನಾನು ಮೊದಲೇ ಹೇಳಿಲ್ವಾ ಅವಳು ಮುಂದೆ ನಾನು ಟೈಮ್ ಆಯ್ತು, ನಾ ಬರ್ತೇನೆ. ಬೇಡ ಅಂದ್ರೆ ಇವತ್ತೆಲ್ಲ ಹೋಗೋದೇ ಬೇಡ ಅಂತನ? ಬೆಳಗಾಗೋದ್ರೊಳಗೆ ನಾನು ಹೋಗ್ಬೇಕು. ಹೋಗ್ಲೇಬೇಕಾ? ನಿನ್ ಜೊತೆ ಹೀಗೆ ಮಲ್ಕೊಂಡಿದ್ರೆ ಏನೋ ಒಂಥರ ಆಗುತ್ತೆ. ಹಾಗಂತ ಯಾವಾಗ್ಲೂ ಮಲಗಿರೋಕ್ಕಾಗತ್ತಾ? ಅದ್ ಸರಿ, ನೀವು ಕೆಲಸ ಮುಗಿಸ್ಕೊಂಡು ಊರಿಗೆ ಯಾವಾಗ ಹೋಗ್ತೀರಾ? ನಾಳೆ. ಆ ಪಯಣಕ್ಕೆ ನಂದೆಲ್ಲ ಮುಗಿತು ಅನ್ಕೊಂಡೆ. ಆದ್ರೆ ಈ ದಿನ ಡಾಕ್ಟರ್ ಹೇಳಿದ ವಿಷಯ ಕೇಳಿದಾಗ
ಒಂದು ಕ್ಷಣದಲ್ಲಿ ಮತ್ತಿನ ಮಹಿಮೆಯಲ್ಲಿ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಈ ದಿನ ನಾನು ತೆತ್ತ ಬೆಲೆ. ಜಯನವ್ರಿಲ್ವಾ? ಅವ್ರ ಊರ್ಗ ಬರಕ್ 2 ದಿನ ಆಯ್ತದೆ. ಜೈ ಹೋಗಿ ಎಷ್ಟೋ ದಿನಗಳಾಗೋಯ್ತು. ಎಲ್ಲಿಗೆ ಹೋಗಿರ್ತಾರೆ? ಬೇಗ ಬರ್ತೀನಿ ಅಂತ ಹೇಳಿದ್ರು. ಊರಲ್ಲಿ ಏನಾದ್ರೂ ತೊಂದರೆ ಆಗಿರ್ಬೋದಾ? ಏನಾದ್ರೂ ವಿಷಯ ಇದ್ರೆ ತಿಳಿಸ್ಬೋದಾಗಿತ್ತಲ್ಲ. ಹೇಗ್ ಮೌನವಾಗೊಬ್ಳಿಗೆ ಉಸಿರು ಕಟ್ಕೊಂಡು ಮನಸ್ಸೊಳಗೆ ನೋವಿಟ್ಕೊಂಡು ಕಾಯ್ತಿರೋದನ್ನ ಮರ್ತು ಹೋದ್ರ? ಯಾರ ಹತ್ರ ಹೋಗಿ ವಿಚಾರಿಸ್ಲಿ? ಎಲ್ಲಿಂದ ಹುಡುಕೊಂಡು ಹೋಗ್ಲಿ? ಹಾಯ್ ರತಿ. ಹಾಯ್. ಯಾಕೆ ಒಂಥರ ಇದೆಯಾ? ಏನೂ ಇಲ್ವೇ. ನಾನ್ ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ. ರವಿ, ರವಿ, ಇವಳು ನನ್ನ ಪ್ರಾಣ ಸ್ನೇಹಿತೆ ರತಿ ಅಂತ. ಹಲೋ. ಹಲೋ. ಮುಂದಿನ ತಿಂಗಳು 26ನೇ ತಾರೀಕು ನಮ್ಮಿಬ್ಬರಿಗೂ ಮದುವೆ. ನೀ ಖಂಡಿತ ಬರ್ಬೇಕು. ಒಳ್ಳೇದು. ನೀವಿಬ್ರು ಕೂತ್ಕೊಳ್ಳಿ, ನಾ ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ. ನೀವು ಕೂತ್ಕೊಳ್ಳಿ. ಇವತ್ತು ನೀವಿಬ್ರು ನನ್ನ ಗೆಸ್ಟ್. ಓಕೆ? ಇವರು ರತಿನ್ ಮದ್ವೆ ಆಗೋ ಹುಡುಗ. ಇವರ? ಹೌದು. Hello, Dr. George Fernandez, please. Who is on the line? I'm Dr. Ravi here. Just a minute, please. Hello. Hello, doctor. I'm Ravi here. Hello, Ravi. How are you? I'm fine, doctor. ಏನಪ್ಪ ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ನಾನು ನಿಮ್ಮನ್ನು ನೋಡ್ಬೇಕು, ಡಾಕ್ಟರ್. ಹೌದಾ? ಏನ್ ಸಮಾಚಾರ? It's very urgent. Is it? Make it today itself. ಹಾಗಾದ್ರೆ ಒಂದ್ ಕೆಲಸ ಮಾಡು, ಮನೆಗೆ ಬಂದ್ಬಿಡು. ಜಯನ್, ರೋಗಿಯನ್ನ ವಿಷಯ ಮುಚ್ಚಿಟ್ಬಿಟ್ಟು ಆ ಹುಡುಗಿ ಜೊತೆ ಬಾಳ ಕೊಟ್ರೆ ಅದಕ್ಕೆ ಅವಕಾಶ ಕೊಡಬಾರ್ದು. ಆದಷ್ಟು ಬೇಗ ವಿವರಗಳನ್ನ ಆ ಹುಡುಗಿಗೆ ತಿಳಿಸ್ಬೇಕು. ಮದುವೆ ನಿಂತು ಹೋದ್ರೂ ಪರವಾಗಿಲ್ಲ, ಈ ಭಯಂಕರ ರೋಗದಿಂದ ಅವಳನ್ನು ಕಾಪಾಡ್ಬೋದಲ್ಲ. ಒಬ್ಬ ಡಾಕ್ಟರ್ ಆಗಿ ಮೌನವಾಗಿರೋ ತಪ್ಪಾಗತ್ತೆ, ಕಾನೂನಿಗೆ ವಿರೋಧವಾಗತ್ತೆ. ರೋಗಿ ಸತ್ತೋದ್ರು ಕೂಡ ರೋಗದ ಬಗ್ಗೆ, ರೋಗಿ ಬಗ್ಗೆ ಡಾಕ್ಟರ್ ವಿಷಯಗಳನ್ನ ರಹಸ್ಯವಾಗಿಡ್ಬೇಕು ಅನ್ನೋದೇ ವ್ಯವಸ್ಥೆ. ಡಾಕ್ಟರ್ಗಳು ನಡ್ಕೊಳ್ಳೋ ರೀತಿ ಅದು ಖಂಡಿತವಾಗಿ ವ್ಯವಸ್ಥೆ ಆಗುತ್ತೆ. ಈ ವ್ಯವಸ್ಥೆಗಳ ವಿರುದ್ಧ ನಡ್ಕೊಳ್ಳೋ ಡಾಕ್ಟರ್ಗಳ ವಿರುದ್ಧ ಶಿಕ್ಷೆಗೆ ಗುರಿಪಡಿಸಲು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನಿಯಮ ಪಾಲಿಸಬೇಕು. ಹಾಗಿರ್ಬೇಕಾದ್ರೆ ಈಗ ನಾನು ಏನ್ ಮಾಡ್ಬೇಕು? ಮಿಸ್ಟರ್ ರವಿ, ಈ ತರದ ಕೇಸು ಮುಂಚೆ ನಡೆದಿದೆ.
ಮದುವೆಗೆ ನಿಶ್ಚಿತಾರ್ಥ ಮುಗಿದಿರೋ ಒಬ್ಬ ಹುಡುಗ ಬರೆದಿರೋ ಪತ್ರ. ಡಾಕ್ಟ್ರು ಯಾವ ರೀತಿ ನಡ್ಕೊಳ್ಬೇಕೋ ಆ ರೀತಿ ನಡ್ಕೊಳ್ದೆ ತಪ್ಪು ಮಾಡಿದಾನೆ ಅನ್ನೋದೇ ಈ ಪತ್ರದ ದೂರು. ಅವನು ತನಗಾಗಿರೋದಕ್ಕೆ ನಷ್ಟ ಪರಿಹಾರ ಕೋರಿ ಡಾಕ್ಟರ್ ಮೇಲೆ ರಾಷ್ಟ್ರೀಯ ಉಪಭೋಕ್ತ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟ. ಅದನ್ನ ಅವರು ತಿರಸ್ಕರಿಸಿದಾಗ ಅವನು ಸುಪ್ರೀಂ ಕೋರ್ಟ್ಗೆ ಹೋದ. ರೋಗಿಯ ರೋಗದ ವಿವರಗಳನ್ನ ಮುಚ್ಚಿಡೋ ಹಕ್ಕಿದ್ರೂ ಕೆಲವು ಸನ್ನಿವೇಶಗಳಲ್ಲಿ ಆ ವಿಷಯನ ಡಾಕ್ಟರ್ ಹೇಳ್ಬೋದು. ರೋಗಿಯ ಒಪ್ಪಿಗೆ ಪಡೆದು ರೋಗಿಯ ಉತ್ತಮವಾದ ಇಷ್ಟದೊಂದಿಗೆ ಕಾನೂನಿನ ಪ್ರಕಾರ ಇದನ್ನ ಡಾಕ್ಟ್ರು ಹೊರಪಡಿಸಬಹುದು ಅಂತ ತಾನೇ ಸುಪ್ರೀಂ ಕೋರ್ಟ್ ತೀರ್ಪು. ಈ ಕೇಸಿನ ಘಟನೆಗಳನ್ನು ಸೇರಿಸಿ ನೋಡಿದ್ರೆ ಆ ಹುಡುಗನಿಗೆ ಏಡ್ಸ್ ಇದೆ ಅಂತ ಕಂಡುಹಿಡಿದ ಡಾಕ್ಟ್ರು ಮೌನವಾಗಿರಬಾರ್ದು ಅಂತ ತಾನೇ ಸುಪ್ರೀಂ ಕೋರ್ಟ್ ಹೇಳಿದ್ದು. ಡಾಕ್ಟರ್ ಮೌನವಾಗಿದ್ರೆ ಭಾರತೀಯ ಶಿಕ್ಷಾ ನಿಯಮಗಳ ಪ್ರಕಾರ ಅವರು ತಪ್ಪು ಮಾಡಿದ್ದಾರೆ ಅಂತ ಆಯ್ತು. ಕಾರಣ ಏನು ಅಂದ್ರೆ ಡಾಕ್ಟರ್ ಮೌನವಾಗಿದ್ದಿದ್ರೆ ಹುಡುಗಿ ಬಹಳ ಹಾಳಾಗಿರೋದು. ಬಾಳಬೇಕಾದ ಹುಡುಗಿ ಸ್ವಾತಂತ್ರ್ಯವನ್ನ ಡಾಕ್ಟರ್ ಗೊತ್ತಿದ್ದು ಅನಾಹುತ ಮಾಡಿರ್ತಾರೆ ಅಂತ ಆಯ್ತು. 21ನೇ ಸೆಕ್ಷನ್ ವಿಶಾಲವಾಗಿ ವ್ಯಾಖ್ಯಾನ ಮಾಡಿಕೊಂಡು ಮದುವೆ ಆಗೋ ಹುಡುಗನಿಗೆ ಏಡ್ಸ್ ರೋಗ ಇದ್ರೆ ಅದನ್ನ ತಿಳ್ಕೊಳ್ಳೋ ಹಕ್ಕು ಹುಡುಗಿಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರೋಗಿಯ ವಿಷಯ ಒಬ್ಬ ಡಾಕ್ಟರ್ ಹೇಳುವಾಗ ರೋಗಿಯ ಸ್ವಂತವಾದ ಕಾರಣಗಳು ಯುವತಿ ಗೊತ್ತಾಗಬೇಕಾದ ಕಾರಣ ಅವೆರಡೂ ಒಂದಕ್ಕೊಂದು ಹೊಂದ್ಕೊಳ್ಳಲ್ಲ. ಆದರೂ ಸ್ವಕಾರ್ಯಕ್ಕೆ ಒಬ್ಬ ವ್ಯಕ್ತಿಗಿರೋ ಅವಕಾಶಗಳು ಒಂದು ಪ್ರಧಾನವಾದ ಸನ್ನಿವೇಶದ ಹಿನ್ನೆಲೆಯಲ್ಲಿ ನ್ಯಾಯವಾದ ನಿಯಂತ್ರಣ ಆಗಿರಬಹುದು. ಅದಕ್ಕೋಸ್ಕರನೇ ಏಡ್ಸ್ ಬಗ್ಗೆ ಹುಡುಗಿ ಹತ್ರ ಹೇಳುವಾಗ ಸ್ವಕಾರ್ಯಕ್ಕಾಗಿ ರೋಗಿಯ ಅವಕಾಶಗಳು ಸಂರಕ್ಷಣೆ ಇಲ್ಲದೆ ಹೋಗುತ್ತೆ. ಬದುಕಬೇಕು ಅನ್ನೋ ಆಸೆ ಅಂದ್ರೆ ಆರೋಗ್ಯವಾಗಿ ಬದುಕಬೇಕು ಅನ್ನೋದೇ ಅರ್ಥ. ಸುಪ್ರೀಂ ಕೋರ್ಟ್ ಅದೇ ರೀತಿ ಹೇಳಿದೆ. ಒಟ್ನಲ್ಲಿ ಒಬ್ಬನಿಗೆ ಸ್ವತಃ ಇರೋ ಅವಕಾಶಕ್ಕಿಂತ ಹೆಚ್ಚಾಗಿ ಹೆಣ್ಣಿನ ಜೀವನಕ್ಕೆ ಬೇಕು. ಅವಕಾಶಗಳನ್ನ ಸಂರಕ್ಷಣೆ ಮಾಡಿಕೊಂಡು ಹೆಣ್ಣಿನ ಜೀವಕ್ಕೆ ಅಪಾಯ ಇಲ್ಲದೆ ನೋಡ್ಕೊಳ್ಬೇಕಾಗಿರೋದು ಡಾಕ್ಟ್ರು. ಅದಕ್ಕೆ ರೋಗಿಯ ವಿವರಗಳನ್ನ ಹೊರಗೆ ಹೇಳಿದ ಡಾಕ್ಟರ್ನ ತಪ್ಪಾಗಿ ನಡ್ಕೊಂಡ ಅಂತ ಯಾರೂ ಹೇಳಕ್ಕಾಗಲ್ಲ. ಆಗ ಏನಾದ್ರೂ ತೊಂದರೆ ಆದ್ರೂ ತನ್ನ ರಕ್ಷಣೆಗೆ ಎಷ್ಟೋ ದಾರಿ ಇರುತ್ತವೆ. ಆ ಹುಡುಗಿನ ರಕ್ಷಣೆ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಸ್ವಲ್ಪನೂ ತಡ ಮಾಡಬಾರ್ದು. ಸರಿ, ಈ ವಿಷ ಜ್ವಾಲೆಯಿಂದ ಆ ಹುಡುಗಿನ ಕಾಪಾಡಬೇಕಾದ್ದು ನಿಮ್ಮ ಧರ್ಮ. ಅದು ಒಬ್ಬ ಡಾಕ್ಟರ್ನ ಕರ್ತವ್ಯ. ಓಕೆ ಓಕೆ ಡಾಕ್ಟರ್, ಗುಡ್ ಲಕ್. ನೋಡು, ಸುಮ್ಮನೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಹೇಳ್ತಿರೋ ಸತ್ಯ. ಜೈ ಜೊತೆ ನಿನ್ ಮದುವೆ ನಡಿಬಾರ್ದು. ಅವ್ರನ್ನ ಮರ್ತು ಬಿಡು. ಅವ್ರು ನೀನ್ ಮರೆಯಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದ್ರೂ ನೀನು ಅವ್ರನ್ನ ಮರಿಲೇಬೇಕು. ಹೇಗಾದ್ರೂ ಮಾಡಿ ಅವ್ರನ್ನ ರಕ್ಷಿಸೋಕ್ಕಾಗಲ್ವಾ ಸರ್? ಆ ಒಂದು ವಿಷಯಕ್ಕಾಗಿ ಮೆಡಿಕಲ್ ಸೈನ್ಸ್ ಪ್ರಯತ್ನ ಮಾಡ್ತಾ ಇರೋದು. ನೋಡು, ಜೈ ಜೊತೆ ನೀ ದಾಂಪತ್ಯ ಜೀವನ ನಡೆಸೋದ್ರಿಂದ ನಿಂಗೆ ತುಂಬಾ ಅಪಾಯ. ಆ ಒಂದು ಪರಿಸ್ಥಿತಿ ನಿಂಗೆ ಬರಬಾರ್ದು ಅಂತಾನೆ ನಾನು ಈ ಎಲ್ಲಾ ವಿಷಯ ಹೇಳ್ತಾ ಇರೋದು. ಒಬ್ಬರನ್ನ ಕಾಪಾಡೋದ್ರಿಂದ ಡಾಕ್ಟರ್ ನನಗೆ ಸಂತೃಪ್ತಿ ಸಿಗುತ್ತೆ. ನಾವಿನ್ ಹೊಡ್ತೀವಿ. ಬಾ ಹೋಗೋಣ. ಐ ಆಮ್ ಸಾರಿ ಜಯ. ವಿಷಯ ಇಲ್ಲ ಡಾಕ್ಟರ್ ಹೇಳಿದ್ದಾರೆ ಅನ್ಸುತ್ತೆ.
ನಿನಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಹೊಡ್ತಾ ಇದ್ದೀನಿ. ಯಾವತ್ತೋ ಮಾಡಿದ ತಪ್ಪು ಈಗ ಇವನನ್ನೇ ನಾಶ ಮಾಡ್ತೇವೆ. ನೇಣ ಹಗ್ಗ ಕತ್ತಲ್ಲಿ ಬಿದ್ದಿದೆ, ಅದನ್ನು ಎಳೆಯೋಕೆ ಇನ್ನು ಸ್ವಲ್ಪ ದಿನ ಬಾಕಿ ಇದೆ. ಇನ್ನು ಅವನು ಕಾದಿರೋದು ಆ ಒಂದು ದಿನಕ್ಕೋಸ್ಕರ. ನಮ್ಮ ಮನಸ್ಸಿಗೆ ಕಡಿವಾಣ ಹಾಕಿ ಆತ್ಮಶುದ್ಧಿಯಿಂದ ಪವಿತ್ರವಾದ ಜೀವನವನ್ನು ಮಾಡಿ ನಾವು ಏಡ್ಸ್ ಅನ್ನೋ ಭಯಂಕರ ರೋಗವನ್ನು ತಡೆಗಟ್ಟೋಣ.